ಮಕ್ಕಳೇ 90% ಆಫ್ ನೀವು 20 to 30 ಈಸಿ ಮಾರ್ಕ್ಸ್ ಅನ್ನ ಕಳ್ಕೊಳ್ತಾ ಇದ್ದೀರಾ. ಹೇಗೆ ಅದನ್ನ ಮಿನಿಮೈಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಂಡ್ ತನಕ ಹೇಳ್ತೇನೆ. ಪ್ರತಿಯೊಬ್ರು ಕೇಳಿ, ಇದು ನಿಮ್ಮ SSLC ಜರ್ನಿಯನ್ನೇ ಚೇಂಜ್ ಮಾಡುತ್ತೆ. FA1 ರಿವಿಷನ್ ಮಾಸ್ಟರ್ ಪ್ಲಾನ್ ನೊಂದಿಗೆ ನಾನು ಬಂದಿದ್ದೇನೆ. ಫಸ್ಟ್ ಒಂದು ಕ್ವಶನ್ ನಿಮಗೆಲ್ಲ, ವಿಚ್ ಸೌಂಡ್ಸ್ ಲೈಕ್ ಯು, ಇವುಗಳಲ್ಲಿ ಯಾವುದು ನೀವನ್ನು ಮಾಡ್ತಾ ಇದ್ದೀರಾ? ಆಪ್ಷನ್ ಎ, ಐ ರೀಡ್ ರಿಪೀಟೆಡ್ಲಿ, ನಾನು ಪುನಃ ಪುನಃ ಪದೇ ಪದೇ ಓದ್ತೇನೆ. ಐ ರೈಟ್ ಆನ್ಸರ್ಸ್, ನಾನು ಆನ್ಸರ್ಸ್ಗಳನ್ನ ಬರಿತೇನೆ. ಐ ಟೇಕ್ ಟೆಸ್ಟ್, ಈ ಮೂರಲ್ಲಿ ನೀವು ಯಾವುದನ್ನ ಮಾಡ್ತಾ ಇದ್ದೀರಾ? ಅಥವಾ ಮೂರನ್ನು ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರತಿಯೊಬ್ಬರೂ ಸಹ ಕಮೆಂಟ್ ಅನ್ನ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ಎಲ್ಲಿದ್ದೀರಾ ಅಂತ. ಹಾಗೆ ಇದರಲ್ಲಿ ಆನ್ಸರ್ ಮಾಡೋದ್ರಿಂದ ಬರುವಂತಹ ಸ್ಲೈಡ್ಸ್ಗಳಲ್ಲಿ, ಮುಂದೆ ಬರುವಂತಹ ವಿಡಿಯೋದಲ್ಲಿ ಇದರ ಕನೆಕ್ಷನ್ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ದೀರಾ ಅನ್ಕೊಳ್ತೇನೆ. ಏನೇ ಇರಬಹುದು, ಲೆಟ್ಸ್ ಎಕ್ಸೆಪ್ಟ್ ದಟ್, ಮುಂದೆ ಹೋಗೋಣ. ಸೊ ಬಿಗ್ಗೆಸ್ಟ್ ಲೈ ಏನು? ಮೋರ್ ಸ್ಟಡಿ ಅವರ್ಸ್ ಇಸ್ ಈಕ್ವಲ್ಸ್ ಟು ಮೋರ್ ಮಾರ್ಕ್ಸ್. ನಾನು ಹೆಚ್ಚು ಓದಿದ್ರೆ ಹೆಚ್ಚು ಮಾರ್ಕ್ಸ್ ಬರುತ್ತೆ. ಅದು ನಿಮಗೆ ಹೇಳಿರುವಂತಹ ಅತಿ ದೊಡ್ಡ ಸುಳ್ಳಾಗಿದೆ. ಯಾಕಂದ್ರೆ ಹಿಂದಿನ ವರ್ಷ ನಮ್ಮ ಹತ್ರ ಇಬ್ರು ಸ್ಟೂಡೆಂಟ್ಸ್ ಇದ್ರು ಅನ್ಕೋಣ, ರಾಕೇಶ್ ಮತ್ತೊಬ್ಬ ಸುರೇಶ್. ರಾಕೇಶು 4 ಅವರ್ಸ್ ಓದ್ತಾ ಇದ್ದ ಡೈಲಿ. ಅದೇ ಸುರೇಶ್ ಏನ್ ಮಾಡ್ತಾ ಇದ್ದ, 2 ಅವರ್ಸ್ ಪ್ರಾಪರ್ ಆಗಿ ಓದ್ತಾ ಇದ್ದ. ಕೊನೆಯಲ್ಲಿ ಮಾರ್ಕ್ಸ್ ಬಂತು, SSLC ಪರ್ಸೆಂಟೇಜ್ ಯಾರು ಹೆಚ್ಚಿಗೆ ಆಗಿರ್ಬೇಕು ಸರ್? ಅಫ್ಕೋರ್ಸ್ ಈತ 4 ಅವರ್ ಓದಿದ್ದಾನೆ, ಈತಂದೇ ಹೆಚ್ಚು ಆಗಿರ್ಬೇಕು ಅಂತ ನೀವು ಹೇಳ್ತೀರಾ. ಬಟ್ ಆಕ್ಚುಯಲ್ ಪರ್ಸೆಂಟೇಜ್ ಅಲ್ಲಿ ಸುರೇಶ 95% ಪ್ಲಸ್ ತೆಗೆದುಕೊಂಡಿದ್ದ. ಅದೇ ರಾಕೇಶ 75% ಅಲ್ಲಿ ನಿಂತು ಬಿಟ್ಟಿದ್ದ. ಈತ ಹೆಚ್ಚು ಓದ್ತಾ ಇದ್ದ, ಆದ್ರೆ ಹೆಚ್ಚಿನ ಮಾರ್ಕ್ಸ್ ಬರಲಿಲ್ಲ. ಆತ ಕಡಿಮೆ ಓದ್ತಾ ಇದ್ದ, ಆದ್ರೆ ಹೆಚ್ಚಿನ ಮಾರ್ಕ್ಸ್ ಬಂತು. ಇಂದು ನಾನು ಯಾವ ಒಂದು ಪ್ರೊಸೀಜರ್ ಅನ್ನ ಸುರೇಶ್ ಫಾಲೋ ಮಾಡ್ತಾ ಇದ್ದ, ಹಾಗೆ ರಾಕೇಶ್ ಯಾವ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದ ಅಂತ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ರಾಕೇಶ್ ಆಗ್ಬೇಕಂತಿದಿರೋ ಸುರೇಶ್ ಆಗ್ಬೇಕಂತ ಇದ್ದೀರೋ, ಅದು ನೀವು ಹೇಗೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರತ್ತೆ ಹೊರತು ಎಷ್ಟು ಗಂಟೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಅದೇ ನಿಮಗೆ ಹೇಳಿರುವಂತಹ ಅತಿ ದೊಡ್ಡ ಸುಳ್ಳಾಗಿದೆ. ಸೊ ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ ಆಲ್ರೆಡಿ ಹೇಳಿದ್ದೇನೆ. ಸ್ಟೂಡೆಂಟ್ ಬಿ, ಯಾಕಂದ್ರೆ ಎಕ್ಸಾಮ್ಸ್ಗಳು ರೀಕಾಲ್ ಅಂದರೆ ರಿವಿಷನ್ನಿಗೆ ಬೆಲೆಯನ್ನ ಕೊಡತ್ತೆ. ಆತ 2 ಅವರ್ ಓದ್ತಾ ಇದ್ದ, ಬಟ್ ಅದರಲ್ಲಿ ಅರ್ಧ ಗಂಟೆ 30 ನಿಮಿಷ ಏನ್ ಓದಿದ್ನೋ ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ದ, ಅದನ್ನೇ ರಿವಿಷನ್ ರಿಕಾಲ್ ಮಾಡ್ತಾ ಇದ್ದ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎಕ್ಸಾಮ್ ನಲ್ಲಿ ನೀವು ಎಷ್ಟು ಓದಿದ್ದೀರಾ ಅಂತ ಚೆಕ್ ಮಾಡಲ್ಲ, ನಿಮಗೆ ಎಷ್ಟು ನೆನಪಲ್ಲಿದೆ, ಗೊತ್ತಿರುವಂತಹ ಕ್ವಶನ್ಗೆ ಎಷ್ಟು ಕರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ಬರಿಬಲ್ರಿ ಅಂತ ಚೆಕ್ ಮಾಡ್ತಾರೆ. ಹೀಗಾಗಿ ನೀವು ಸ್ಟೂಡೆಂಟ್ ಬಿ ಸುರೇಶ್ ತರ ಆಗಿ ಓದಬೇಕು, ಬಟ್ ಅದರ ಜೊತೆಗೆ ರೀಕಾಲ್ ಮರು ಮನನ ಮಾಡ್ಕೊಳ್ಬೇಕು, ರಿವಿಷನ್ ಮಾಡಬೇಕು. ಅದೇ ಇವತ್ತಿನ ಕ್ಲಾಸಿನ ಮೇನ್ ಅಜೆಂಡಾ ಆಗಿದೆ, ಬರೀ ಓದ್ತಾ ಕೂತ್ಕೊಳ್ಳೋದು ಅಲ್ಲ. ಸೊ ರಿಯಾಲಿಟಿ ಚೆಕ್, ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಕ್ಯಾನ್ ಯು ಆನ್ಸರ್ ದಿಸ್ ಚಾಪ್ಟರ್ ವಿದೌಟ್ ಓಪನಿಂಗ್ ದ ಬುಕ್? ನಾನು ಇದರಲ್ಲಿ ಒಂದು 4 ಪ್ರಶ್ನೆಗಳನ್ನ ಕೊಡ್ತೇನೆ. ನೀವು ಟೆಕ್ಸ್ಟ್ ಬುಕ್ ನೋಡದೆ, ನೋಟ್ಸ್ಗಳನ್ನ ನೋಡದೆ, ಏನನ್ನೂ ಸಹ ನೋಡದೆ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನ ಬರಿಬಲ್ರ? ಹೇಗೆ ಆನ್ಸರ್ಸ್ಗಳನ್ನ ಬರಿಬೇಕು, ಯಾವ ರೀತಿ ಫೈನಲ್ ಬೋರ್ಡ್ ಎಕ್ಸಾಮ್ ನಲ್ಲಿ ಬರಿತೀರೋ ಆ ರೀತಿ. ಇದರಿಂದ ಪೇಪರ್ ಚೆಕ್ ಮಾಡೋರಿಗೆ ಅನಿಸ್ಬೇಕು ಈತನಿಗೆ ಗೊತ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ಮಾರ್ತಾಂಡ ವರ್ಮ ಹೇಗೆ ಡಚ್ಚರನ್ನ ನಿಯಂತ್ರಿಸಿದ, ಹೌ ಮಾರ್ತಾಂಡ ವರ್ಮ ಚೆಕ್ ದ ಡಚ್. ಅದಾದ್ಮೇಲೆ ಸೆಕೆಂಡ್ ಕಾರ್ನಾಟಿಕ್ ವಾರ್ ಬಗ್ಗೆ ಬರೀರಿ ಅಂತ ಹೇಳ್ತೇನೆ. ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಬ್ಯಾಟಲ್ ಆಫ್ ಬಕ್ಸಾರ್, ಇವುಗಳಿಗೆ ಕಾರಣ ಮತ್ತು ಫಲಿತಾಂಶಗಳನ್ನ, ರೀಸನ್ಸ್ ಮತ್ತೆ ಔಟ್ಕಮ್ಸ್ ಗಳನ್ನ ಬರೀರಿ. 4 ಕ್ವಶನ್ಸ್ಗಳಿವೆ. ಈ ಮೂಮೆಂಟ್ ಅಲ್ಲಿ ಒಂದು ಕ್ವಶನ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಕೀವರ್ಡ್ಸ್ ಗಳು ಬರ್ತಿದ್ಯಾ ನೋಡಿ, ಬರ್ತಾ ಇದ್ರೆ ಅದನ್ನ ಬರೀರಿ. ಎಷ್ಟು 4, 8 ಕೀವರ್ಡ್ಸ್ ಗಳು ಆಗ್ತಾ ಇದೆಯೋ, 3 ಮಾರ್ಕ್ಸ್ಗೆ 6 ಪಾಯಿಂಟ್ಸ್ ಬರ್ತಾ ಇದೆಯೋ, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸ್ ಬರ್ತಾ ಇದೆಯೋ ಅದನ್ನ ನೋಡಿ. ಹಾಗೆಯೇ ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಎಷ್ಟು ನಿಮಗೆ ನೆನಪಾಗ್ತಾ ಇದೆ,
ಎಸ್, ಬುಕ್ ಅನ್ನ ಓಪನ್ ಮಾಡದೆ ನಾನು 4 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬಲ್ಲೆ ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇದು ನಿಮ್ಮ SSLC ಸೋಷಿಯಲ್ ಸೈನ್ಸಿನ ಫಸ್ಟ್ ಪಾಠ ಆಗಿರುವಂತಹದ್ದು. ಇದನ್ನ ಪದೇ ಪದೇ ಓದಿರ್ತೀರಾ ನೀವು, ಆದ್ರೂ ಸಹ ಆನ್ಸರ್ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೀವು ರಿವಿಷನ್ ರೀಕಾಲ್ ಅನ್ನ ಮಾಡಿಲ್ಲ. ಇಲ್ಲೇ ಇರುವಂತಹದ್ದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಸ್ಲೈಡ್ 1 ನಲ್ಲಿ 90% ಸ್ಟೂಡೆಂಟ್ಸ್ಗಳು ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿದೆ. ಏನು? ದೇ ರಿವೈಸ್ ಬೈ ರೀಡಿಂಗ್. ಆ 4 ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕಂದ್ರೆ ಮತ್ತೊಂದ್ಸಲ ಟೆಕ್ಸ್ಟ್ ಬುಕ್ ಅನ್ನ ಓದೋದು ಅಲ್ಲ, ಯಾಕಂದ್ರೆ ಇಲ್ಲಿ ಟೈಮು ವೇಸ್ಟ್ ಆಗತ್ತೆ. ನಮ್ಮ ರಮೇಶ್ ಅದೇ ರೀತಿ ಮಾಡ್ತಾ ಇದ್ದ. ಒಂದು ಕ್ವಶನ್ ಗೊತ್ತಾಗಿಲ್ಲ ಅಂದ್ರೆ ಪೂರ್ತಿ ಓದ್ತಾ ಕೂತ್ಕೊಳ್ತಾ ಇದ್ದ, ಟೈಮ್ ಹೋಗ್ತಾ ಇತ್ತು. ಅದೇ ಸುರೇಶ್ ಏನ್ ಮಾಡ್ತಾ ಇದ್ದ, ಆತ ರೀಕಾಲ್ ಅನ್ನ ಮಾಡ್ತಾ ಇದ್ದ. ಆತ ನೋಟ್ಸ್ಗಳಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳಿವೆಯೋ ಅವುಗಳನ್ನ ಬರ್ಕೊಂಡಿರ್ತಿದ್ದ. ಮನಸ್ಸಿನಲ್ಲೇ ನೆನಪು ಮಾಡ್ಕೊಳ್ತಾ ಇದ್ದ ಆ ದಿನ ಯಾವ್ಯಾವ ಕೀವರ್ಡ್ಸ್ಗಳಿವೆ ಅಂತ. ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಅವೇ ಕೀವರ್ಡ್ಸ್ಗಳು ನೆನಪಲ್ಲಿದ್ರೆ ಆತ ನೆನಪಿದೆ ಅಂತ ಮುಂದೆ ಹೋಗ್ತಾ ಇದ್ದ. ಈ ರೀತಿ ನೀವು ಮಾಡಬೇಕು. ಬರೀ ಓದೋದೇ ನಮ್ಮ ಎಂಡ್ ಗೋಲ್ ಆಗಿರಬಾರ್ದು. ಓದಿದ್ರಲ್ಲಿ ಎಷ್ಟು ನೆನಪಲ್ಲಿದೆ, ಎಷ್ಟನ್ನ ನಾನು ಬರೆಯಬಲ್ಲೆ ಅಂತಾನೂ ಸಹ ನೀವು ಪ್ರಶ್ನೆ ಮಾಡ್ಕೊಳ್ತಾ ಇರಬೇಕು. ಸೊ ರೀಕಾಲಿಂಗ್ ಮಾಡಬೇಕು. ಒಂದು ಚಾಪ್ಟರ್ ಅನ್ನ ಓದಿದ್ದೀರಾ ಅಂದಮೇಲೆ ಕಣ್ಣು ಮುಚ್ಕೊಂಡು ಏನೇನು ಕೀವರ್ಡ್ಸ್ಗಳಿವೆ ಅವುಗಳನ್ನ ಬರಿತಾ ಹೋಗಿ. ಇದರಿಂದ ನಿಮಗೆ ಗೊತ್ತಾಗತ್ತೆ ಎಷ್ಟು ನಿಮಗೆ ನೆನಪಲ್ಲಿದೆ, ಯಾವುದು ನೆನಪಲ್ಲಿಲ್ಲ ಅದನ್ನ ಮಾತ್ರ ಓದಬೇಕಾಗತ್ತೆ. ಹೊರತು ಇಡೀ ಟೆಕ್ಸ್ಟ್ ಬುಕ್ ಅನ್ನ ಮತ್ತೆ ಮತ್ತೆ ಓದೋದು ಸರಿಯಾದ ವಿಧಾನ ಅಲ್ಲ. ನನಗೊತ್ತು 90% ಆಫ್ ದ ಮಕ್ಕಳು ಇದೇ ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. ಓದಿದ್ದನ್ನೇ ಓದ್ತಾ ಕೂತ್ಕೊಳ್ತೀರಾ, ಅದಾದ ಮೇಲೆ ಯಾವ್ದು ಡಿಫಿಕಲ್ಟ್ ಇರುತ್ತೋ ಅದಕ್ಕೆ ಟೈಮ್ ಕೊಡ್ಲಿಕ್ಕಾಗಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಿಸ್ ಮಾಡ್ಕೊಳ್ತೀರಾ. ಆ ರೀತಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಪ್ರಿಪೇರ್ ಟು ರೈಟ್. ಯಾಕಂದ್ರೆ ಎಕ್ಸಾಮ್ನಲ್ಲಿ ಏನ್ ಮಾಡ್ಬೇಕು, ನಾವು ಬರಿಬೇಕಾಗತ್ತೆ, ಅಲ್ಲಿ ಓದೋದಿರತ್ತ ಇಲ್ಲ. ಹೀಗಾಗಿ ನೀವು ಪ್ರಿಪೇರ್ ಆಗ್ಬೇಕಾದ್ರೆ ಹೇಗೆ ಆನ್ಸರ್ಸ್ಗಳನ್ನ ಬರಿಬೇಕು ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗಲೇ ನಿಮ್ಮ ಮಾರ್ಕ್ಸ್ಗಳು ಅರ್ನ್ ಆಗೋದು. ರೈಟಿಂಗ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಓದಿರ್ತೀರಾ, ರಿವಿಷನ್ ಮಾಡಿರ್ತೀರಾ, ಕ್ವಶನ್ ಅನ್ನ ತೆಗೆದುಕೊಳ್ಳಿ. ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ರೆ ಆ ಪ್ರಶ್ನೆಗೆ ಹೇಗೆ ಆನ್ಸರ್ ಅನ್ನ ಬರಿತಾ ಇದ್ರಿ ಅಂತ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಸಹ ಬರುತ್ತೆ. ಅದಲ್ಲದೆ ಎಂಡ್ ಆಫ್ ದ ಡೇ ಎಕ್ಸಾಮ್ ನಲ್ಲಿ ನೀವು ಬರಿಬೇಕು, ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಲ್ಲ ಬಾಯಿಂದ ಉತ್ತರ ಹೇಳಿ ಅಂತ. ಹೀಗಾಗಿ ರೈಟಿಂಗ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟು. ಸೊ ನಿಮ್ಮ FA1 ಎಕ್ಸಾಮಿಗೆ ಒಂದು ಚಾಲೆಂಜ್. ಇವತ್ತು ಯಾವಾಗ ಬೇಕಾದ್ರೂ ವಿಡಿಯೋವನ್ನ ನೋಡ್ತಾ ಇರಬಹುದು, ಟುಡೇ ಈವ್ನಿಂಗ್ ಯಾವಾಗ ಬೇಕಾದ್ರೂ ಒಂದು ಟಾಪಿಕ್ ಅನ್ನ ತೆಗೆದುಕೊಳ್ಳಿ ಅಥವಾ ಒಂದು ಚಾಪ್ಟರ್ ಅನ್ನ ತೆಗೆದುಕೊಳ್ಳಿ. ಒಂದು ಟಾಪಿಕ್ಕು ಅಥವಾ ಒಂದು ಚಾಪ್ಟರ್ ಅನ್ನ ತೆಗೆದುಕೊಳ್ಳಿ, ಅದನ್ನ ಓದಿರ್ತೀರಾ ಅನ್ಕೊಳ್ತೇನೆ. ಅದಾದ್ಮೇಲೆ ಆ ಚಾಪ್ಟರ್ನ ಒಂದು ಕ್ವಶನ್ನಿಗೆ ಆನ್ಸರ್ ಅನ್ನ ಬರೆಯುವಂತ ಪ್ರಯತ್ನವನ್ನ ಮಾಡಿ. ನಿಮ್ಗೆ ಗೊತ್ತಾಗತ್ತೆ ನೀವು ಎಷ್ಟು ಹಿಂದಿದ್ದೀರಾ, ಎಷ್ಟು ಓದಬೇಕು ಅಂತ. ಅದಾದ್ಮೇಲೆ ಅದೇ ಚಾಪ್ಟರ್ನ ನಮ್ಮ ಪರೀಕ್ಷಾ ಆ್ಯಪ್ನಲ್ಲಿ PYQs ಇದೆ ಪ್ರತಿಯೊಂದು ಚಾಪ್ಟರ್ದು, ಅದನ್ನ ಅಟೆಂಪ್ಟ್ ಮಾಡಿ. ಇದು ನಿಮ್ಮ ಸೆಲ್ಫ್ ಟೆಸ್ಟ್ ಆಗತ್ತೆ. ಆಗ ನೀವು ರಿವಿಷನ್ ಅನ್ನ ಕಂಪ್ಲೀಟ್ ಮಾಡಿದಾಗ ಆಗತ್ತೆ. ಮೊದಲು ಓದ್ತೀರಾ, ರಿಕಾಲ್ ಮಾಡ್ತೀರಾ, ಅದಾದ್ಮೇಲೆ ಬರೀತೀರಾ, ಟೆಸ್ಟ್ ಅನ್ನ ತೆಗೆದುಕೊಳ್ತೀರಾ. ಈ ಒಂದು ಕಂಪ್ಲೀಟ್ ಲೂಪ್ ಕ್ಲೋಸ್ ಆದಾಗ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. 90% ಆಫ್ ದ ಮಕ್ಕಳು ಮಾಡುವಂತಹ ಮಿಸ್ಟೇಕ್ಸ್ಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಲ್ಲೂ ಸಹ ಓದ್ತೀರಾ ಅನ್ನೋ ಭರವಸೆ ನನಗಿದೆ. ಬಟ್ ಹೇಗೆ ಓದ್ತೀರಾ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಅದಲ್ಲದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.